ಅಲ್ಲ, ನಮ್ಮ ನಾಯಕರಾದ ರಾಜ್ಯದ ಹೌಸಿಂಗ್ ಮತ್ತು ವಕ್ಫ್ ಮೈನಾರಿಟಿ ಮಿನಿಸ್ಟರ್ ಆದ ಜಮೀರ್ ಅಹಮದ್ ಖಾನ್ ಅವರ ಹುಡ್ದಬ್ಬ ನಮಗೆ ಹುಡ್ದಬ್ಬ ಅಲ್ಲ, ಅದು ಒಂದು ಹಬ್ಬ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮನೆ ಮಾತಾಗಿರುವ ನಮಗೆ ಅಣ್ಣನ ಸಮಾನಾದ ನಮ್ಮ ನಾಯಕರಾದ ಜಮೀರ್ ಅಹಮದ್ ಅವರ ಹುಡ್ದಬ್ಬದ ದಿನ ನಾವು ಅಜ್ಜು ಬ್ರದರ್ಸು ಸುಮಾರು ಒಂದು 20 ವರ್ಷದಿಂದ, ಇವತ್ತು ಅವ್ರು ಮಂತ್ರಿ ಇದ್ದಾರೆ ಅಂತಲ್ಲ, ಇವತ್ತು ಇದ್ದಾರೆ ಅಂತಲ್ಲ, ಅವ್ರು ನಮ್ಮ ಸಂಬಂಧ ಒಂದು ಸಹೋದರ ಸಂಬಂಧ. ಅವರ ಹುಡ್ದಬ್ಬದ ದಿನ ನಾವು ಸಾರ್ವಜನಿಕರಿಗೆ ಮತ್ತು ಅನಾಥರಿಗೆ ಮತ್ತು ನೊಂದಂಥವ್ರಿಗೆ ಒಂದು ಅನುಕೂಲ ಕೊಡೋ ರೀತಿಯಲ್ಲಿ ಹುಡ್ದಬ್ಬ ಪ್ರತಿ ವರ್ಷ ಮೈಸೂರು ನಗರದಲ್ಲಿ ಮಾಡ್ಕೊಬರ್ತಾಯಿದ್ದೀವಿ. ಇದೊಂದು ಹಿರಿಯ ನಾಗರಿಕರ ಕೇಂದ್ರ. ಇದು ಯಾರು ಮಕ್ಕಳಿಲ್ಲ, ವಯಸ್ಸಾಗಿದೆ, ಅವ್ರಿಗೆ ನೋಡ್ಕೊಳ್ಳೋರಿಲ್ಲ, ಭಾಳ ಒಳ್ಳೆಯ ಸೇವೆ ಇಲ್ಲಿ ಮಾಡ್ತವ್ರೆ. ಆ ಸೇವೆಯಲ್ಲಿ ನಾವು ಒಂದು ಸಣ್ಣ ಸೇವೆ ಅಂತೇಳಿ ಪ್ರತಿ ವರ್ಷಕ್ಕೊಂದು 2-3 ಸಲ ನಮ್ಮ ಕಾರ್ಪೊರೇಟ್ರಾದ ಸಮೀರ್ ಹುಡ್ದಬ್ಬ ಆಗಿರ್ಬೋದು, ನಮ್ಮ ರಿಜ್ವಾನ್ ಅವ್ರ ಹುಡ್ದಬ್ಬ ಆಗಿರ್ಬೋದು, ನಮ್ಮ ಜಬಿ ಅವ್ರ ಹುಡ್ದಬ್ಬ ಆಗಿರ್ಬೋದು, ಯಾವುದೇ ಒಂದು ಒಳ್ಳೆ ಕಾರ್ಯ ಆದರೆ ವರ್ಷಕ್ಕೆ 2-3 ಕಾರ್ಯಕ್ರಮ ಇಲ್ಲಿ ಅವ್ರಿಗೆ ಒಳ್ಳೆ ಊಟದ ವ್ಯವಸ್ಥೆ ಮಾಡೋಂಥದ್ದು, ಬಟ್ಟೆ ಕೊಡೋಂಥದ್ದು, ಟವಾಲ್ ಕೊಡೋಂಥದ್ದು, ಇಲ್ಲೇನು ಸವಲತ್ತು ಮಾಡಬೇಕು ಅವಾಗಿಂದನೂ ಮಾಡ್ಕೊಬರ್ತಾಯಿದ್ದೀವಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಜಮೀರ್ ಅಹಮದ್ ಅವ್ರ ಹುಡ್ದಬ್ಬ ಭಾಳ ಅದ್ದೂರಿಯಾಗಿ ಮಾಡ್ತಾರೆ. ನಮ್ಮ ಸಂಜೆ ಗಂಟ ಇವತ್ತು ಹಲವಾರು ಕಾರ್ಯಕ್ರಮ ಇದೆ. ಕ್ಯಾರೆ ಹಾಸ್ಪಿಟ್ಲ್ ಅಥವಾ ಸುಮಾರು 1,000 ಜನಕ್ಕಿಂತ ಜಾಸ್ತಿ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಈ ಕಾರ್ಯಕ್ರಮ ಆದಮೇಲೆ ಅಲ್ಲೋಯ್ತೀವಿ. ಮತ್ತು ದರ್ಗಾಗಳಲ್ಲಿ ನಮ್ಮ ಬಡೆ ಮಕ್ಕನ ದರ್ಗಾದಲ್ಲಿ ಇವತ್ತು ಪ್ರಾರ್ಥನೆ ಇಟ್ಕೊಂಡಿದ್ದೀವಿ 6 ಗಂಟೆಗೆ. ಅಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶಕ್ತಿ ಮತ್ತು ಆರೋಗ್ಯ ಕೊಟ್ಟು ಅಧಿಕಾರ ಮಾಡೋಕ್ಕೋಸ್ಕರ, ಇನ್ನೂ ಬಡವ್ರ ಸೇವೆ ಜಾಸ್ತಿ ಮಾಡೋಕ್ಕೋಸ್ಕರ ಅವ್ರಿಗೆ ಈ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಆಗಬೇಕಂತೇಳಿ ಹಲವಾರು ಜನ, ನನ್ನಂಥ ಲಕ್ಷಾಂತರ ಜನದ ಒಂದು ನಿರೀಕ್ಷೆ ಇದೆ. ಹೌಸಿಂಗ್ ಮಿನಿಸ್ಟ್ರಾಗಿ ಇವತ್ತು ಮನೆ ಮಾತಾಗಿ ಎಲ್ಲರಿಗೂ ಮನೆ ಕೊಡೋಂಥ ಬಡವರಿಗೆ ಒಂದು ಕಾರ್ಯವನ್ನು ಎಲ್ಲ ಜಿಲ್ಲೆಗಳಲ್ಲಿ ಹಮ್ಮಿಕೊಂಡಿದ್ದಾರೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಲಕ್ಷಾಂತರ ಮನೆ ನೊಂದಂಥವ್ರು ಕೊಡೋಂಥ ಕಾರ್ಯ. ಅವ್ರಿಗೆ ಉಪಮುಖ್ಯಮಂತ್ರಿ ಮಾಡಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಯಾವುದೇ ಕ್ಷೇತ್ರ ಆಗಿರ್ಬೋದು, ಯಾವುದೇ ಸಮಾಜದವರಾಗಿರ್ಬೋದು, ಅವ್ರು ಯಾವತ್ತೂ ಹೇಳ್ತಾರೆ ನನಗೆ ಯಾವುದೇ ಜಾತಿ ಇಲ್ಲ, ನಾನು ಇಂಡಿಯನ್ ಅಂತೇಳಿ. ಅದೇ ಅವ್ರು ತೋರಿಸ್ಕೊಟ್ಟಂಥ ದಾರಿಲಿ ಇವತ್ತು ಅಜ್ಜು ಬ್ರದರ್ಸ್ ಅವರು ನಾವು ನಡ್ಕೊತಾ ಇದ್ದೀವಿ. ನಾವು ಇಡೀ ಜಿಲ್ಲೆಯಲ್ಲಿ ಎಲ್ಲೋ ತೊಂದರೆ ಆದ್ರೂ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತಾಯಿದ್ದೀವಿ. ನಾನು ಇವತ್ತು ಮಾಧ್ಯಮದ ಮುಖಾಂತರ ಆ ಭಗವಂತನಲ್ಲಿ ಅಲ್ಲಾದಲ್ಲಿ ನಾನು ಕೇಳ್ಕೊತೀನಿ, ಮುಂದಿನ ದಿನದಲ್ಲಿ ಇವತ್ತು ಹೌಸಿಂಗ್ ಮಿನಿಸ್ಟರ್ ಅವ್ರು ಬರ್ತಡೇ ಮಾಡ್ತಾಯಿದ್ದೀವಿ. ಮುಂದಿನ ದಿನದಲ್ಲಿ ಮುಂದಿನ ವರ್ಷದಲ್ಲಿ ನಾವು ಒಬ್ಬ ಉಪಮುಖ್ಯಮಂತ್ರಿ ಅವ್ರು ಬರ್ತಡೇ ಮಾಡಬೇಕಂತೇಳಿ ನಾನು ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರುಗಳಿಗೆ, ಮುಖ್ಯಮಂತ್ರಿಗಳಿಗೆ, ಹೈಕಮಾಂಡ್ಗೆ ಮನವಿ ಮಾಡ್ಕೊತೀವಿ. ಅವ್ರಿಗೆ ಬರೋ ವರ್ಷದ ಗಂಟ ನೀವು ಉಪಮುಖ್ಯಮಂತ್ರಿ ಮಾಡಿದ್ರೆ ನಿಮ್ಮ ಪಕ್ಷಕ್ಕೂ ಒಳ್ಳೆಯದು, ನಮ್ಮ ರಾಜ್ಯಕ್ಕೂ ಒಳ್ಳೆಯದು ಅಂತೇಳಿ ಈ ಶುಭಗಳಲ್ಲಿ ನಾನು ಇಡೀ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವ್ರಿಗೆ ಮನವಿ ಮಾಡ್ಕೊಂಡು ನಿಮ್ಮ ಮುಖಾಂತರ ಇಡೀ ಕರ್ನಾಟಕ ರಾಜ್ಯದ ಅವ್ರ ಅಭಿಮಾನಿಗಳು ಇವತ್ತು 7 ಕೋಟಿ ಜನತೆ ಇರೋರು ಎಲ್ಲ ಅಭಿಮಾನಿಗಳು. ನೀವು ನೋಡಿದ್ದೀರ ಅವ್ರ ಸೇವೆ. ಅವರು ಅಧಿಕಾರದಲ್ಲಿರಲಿ ಇಲ್ಲದೆ ಹೋಗಲಿ, ಎಲ್ಲೇ ನೋವಾಗಲಿ, ಎಲ್ಲೇ ತೊಂದರೆ ಆಗಲಿ ಬಡವರಿಗೆ ಅವ್ರು ಬಂದು ಮೈಸೂರಲ್ಲೂ ಹಲವಾರು ಸಹಾಯ ಮಾಡಿರೋಂಥ ಉದಾಹರಣೆಗಳಿದೆ. ಅವ್ರಿಗೆ ಇನ್ನೂ ಭಗವಂತ ಆರೋಗ್ಯ ಕೊಟ್ಟು ಇನ್ನೂ ಅಧಿಕಾರ ಜಾಸ್ತಿ ಕೊಟ್ಟು ಅವ್ರ ತಾಯಿಯವ್ರ ಆಶೀರ್ವಾದ ಯಾವಾಗಲೂ ನಾವು ಯಾಕೆ ಬರ್ತೀವಿ ಅಂತೇಳಿದ್ರೆ ಇಲ್ಲೆಲ್ಲ ಮಹಿಳೆಯರು ಇರೋದ್ರಿಂದ ನಮ್ಮ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಮಹಿಳೆಯರ ಬಗ್ಗೆ ಆಗಲಿ, ಅವ್ರ ತಾಯಿ ಬಗ್ಗೆ ಆಗಲಿ, ತಾಯಿನೇ ದೇವ್ರು ಅಂತೇಳಿ ಇವತ್ತು ನೆಮ್ಕೊಂಡಿರೋಂಥ ಜಮೀರ್ ಅಹಮದ್ ಅವರು ಅಂತೆ ತಾಯಿಂದಿರು ಸೇವೆ ಮಾಡಬೇಕು ಅವ್ರ ಜನ್ಮದಿನ ಅಂಥೇಳಿ ನಾವು ಇಲ್ಲಿಂದ ಬರ್ತೀವಿ. ಎಲ್ಲ ಕರ್ನಾಟಕ ರಾಜ್ಯದವ್ರಿಗೆ ಜಮೀರ್ ಅಹಮದ್ ಖಾನ್ ಅವ್ರ ಹುಡ್ದಬ್ಬದ ಶುಭವನ್ನು ಕೋರ್ತೀನಿ. ಸರ್, ಪ್ರತಿ ವರ್ಷದ ಥರ ಈ ವರ್ಷವೂ ನಮ್ಮ ಅಣ್ಣ, ನಮ್ಗೆ ಅವರು MLA ಆಗೋಕ್ಕಿಂತ ಮುಂಚೆಯಿಂದನೂ ಒಂದು ಅಣ್ಣನ ಸಮಾನ ಜಮೀರ್ ಅಹಮದ್ ಖಾನ್ ಅವರು ಹುಟ್ಟುದಬ್ಬ. ಪೂರ್ತಿ ಅಜ್ಜು ಬ್ರದರ್ಸ್ ತಂಡ ಇವತ್ತು ಒಂದು ಹಬ್ಬದ ರೀತಿ ವಾತಾವರಣ. ಎಲ್ಲರೂ ಕೇಳ್ತಾರೆ ಬೆಂಗಳೂರಿಗೆ ಹೋಗ್ತೀರಾ ಅಂತ. ಬೆಂಗಳೂರಿಗೆ ಹೋಗೋದಿರಲಿ, ಯಾರು ಬೆಂಗಳೂರಿಗೆ ಅವ್ರ ಅಭಿಮಾನಿಗಳು ಹೋಗಲ್ಲ. ಅಲ್ಲಲ್ಲೇ ಆ ಜಿಲ್ಲೆಯಲ್ಲಿ ಎಲ್ಲ ಅಭಿಮಾನಿಗಳಿದ್ದಾರೆ ನಮ್ಮ ಥರ. ಆ ಜಿಲ್ಲೆನೇ ಒಂಥರ ಹಬ್ಬದ ರೀತಿ ಎಲ್ಲ ಕಡೆ ಮಾಡ್ತಾರೆ. ಇವತ್ತು ಸಂಜೆ ಹುಣಸೂರಿಗೆ ಹೋಗಬೇಕು. ನಮ್ಮ ಚೇರ್ಮನ್ ಸಾಹೇಬ್ರು ಹೇಳ್ದಂಗೆ ಬಡೆ ಮಕಾನದಲ್ಲಿ ಸಾಕಷ್ಟು ಕಾರ್ಯಕ್ರಮ, ನಮ್ಮ ಚಾಮುಂಡೇಶ್ವರಿ ದೇವಸ್ಥಾನ ಅಲ್ಲಿ ಸಾಕಷ್ಟು ಕಡೆ ಕಾರ್ಯಕ್ರಮ ಐತೆ. ವಾಲಂಟ್ರಿಯಾಗಿ ನಾವು ಯಾರಿಗೂ ಮಾಡಿ ಅಂತ ಹೇಳಲ್ಲ. ಜಮೀರಣ್ಣನ ಅಭಿಮಾನ ಹೆಂಗೈತೆ ಅಂದರೆ, ಏನೋ ಅವ್ರ ಮನೆ ಒಂದು ಸದಸ್ಯರದು, ಅವ್ರ ಮಗಂದೋ ತಮ್ಮಂದೋ ಅಣ್ಣಂದೋ ಮಾಡ್ತಾರಲ್ಲ, ಆ ಥರ ಒಂದು ಬರ್ಡೇ ವರ್ಷ ಒಂದು 7 ತಿಂಗಳು ಹಿಂದೆನೇ ಅವ್ರ ಬರ್ಡೇ ಜ್ಞಾಪನ ಇರ್ತದೆ. ಆಗಸ್ಟ್ 1ಕ್ಕೆ ಜಮೀರಣ್ಣನ ಬರ್ಡೇ ಅಂತ. ದೇವರು ಅವ್ರಿಗೆ ಇನ್ನೂ ಜಾಸ್ತಿ ಶಕ್ತಿ ಕೊಟ್ಟು ಅವ್ರ ತಾಯಿ ಆಶೀರ್ವಾದ ಯಾವತ್ತೂ ಐತೆ. ಅಣ್ಣ ಚೇರ್ಮನ್ ಇದ್ದಾಗ್ಲೂ ಫಸ್ಟು ಅವ್ರು ಲೆಟ್ರ್ ಕೊಟ್ಬಿಟ್ಟು ಅಮ್ಮನ ಹತ್ರ ಹೋಗಿ ಅಮ್ಮ ಕೇಳ್ತಿದ್ರು ಅಜ್ಜುಗೆ ಏನಾರ ಮಾಡಪ್ಪ ಅಂತ ಅವ್ರ ಮನೆಗೆ ಕಳಿಸಿ ಅವ್ರ ತಾಯಿ ಹತ್ರದಿಂದ ಅಣ್ಣನಿಗೆ ಚೇರ್ಮನ್ ಲೆಟ್ರ್ ಕೊಡಿಸಿದ್ದು ನೀವೆಲ್ಲ ಮಾಧ್ಯಮದಲ್ಲಿ ನೋಡಿರ್ಬೋದು. ಇದೇ ರೀತಿ
ಜಮೀರಣ್ಣಂದು ವಿಶ್ವಾಸ ಏನು ಕಾಂಗ್ರೆಸ್ ಪಕ್ಷ ಮಡಗೈತೆ ಇನ್ನೂ ಜಾಸ್ತಿ ರೀತಿ ಜಮೀರಣ್ಣ ಇನ್ನೂ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಆಗ್ಬೇಕಾದ್ರೆ ಅಣ್ಣ ಹೇಳ್ದಂಗೆ ಅವರು ಡಿಪ್ಟಿ ಸಿ ಎಮ್ ಆದರೆ ಇಡೀ ರಾಜ್ಯಕ್ಕೆ ಒಂದು ಒಳ್ಳೆ ಮೆಸೇಜ್ ಆಯ್ತದೆ. ಯಾಕಂದರೆ ದಾಖಲೆ ಯಾವತ್ತೂ ಮೈನಾರಿಟಿಗೆ ಒಂದು ಡಿಪ್ಟಿ ಸಿ ಎಮ್ ಕೊಟ್ಟಿಲ್ಲ. ಕಾಂಗ್ರೆಸ್ ಸೆಕ್ಯುಲರ್ ಪಕ್ಷ. ಮುಂದಿನ ದಿನದಲ್ಲಿ ರಾಹುಲ್ ಗಾಂಧಿ ಪ್ರಧಾನಿ ಆಗೋದು ಎಷ್ಟು ಮುಖ್ಯನೋ ನಮ್ಮ ರಾಜ್ಯಕ್ಕೆ ಅಷ್ಟೇ ಮುಖ್ಯ. ಜಮೀರಣ್ಣ ಡಿಪ್ಟಿ ಸಿ ಎಮ್ ಆದರೆ ಎಲ್ಲರಿಗೂ ಏನು ಗೊತ್ತಾ ಸರ್, ನೀವು ನೋಡ್ತಾ ಇದ್ದೀರಾ ಇದ್ದಾರೆ ರಾಜಕಾರಣಿಗಳು ಈ ಥರ ಪಬ್ಲಿಕ್ಕಲ್ಲಿ ಬೂತ್ ಲೆವೆಲ್ ರಾಜಕೀಯ ಪ್ರತಿಯೊಂದು ಮನುಷ್ಯನ ಹತ್ರ ಹೋಗಿ ಜಮೀರಣ್ಣ ಯಾವುದೇ ಸೆಕ್ಯೂರಿಟಿ ಇಲ್ಲದೆ ನೀವು ನೋಡಿದ್ದೀರಾ. ಒಂದು ಸ್ವಾಮೀಜಿ ಅವ್ರ ಬಾಯಲ್ಲಿ ಊಟ ಆಗ್ಬಿಟ್ಟು ಅದೇ ಊಟ ತೆಗ್ದು ತಿಂದಿರೋದು ಒಂದು ದಾಖಲೆ ಅನಿಸ್ತಿದೆ ಈ ಮಟ್ಟದಲ್ಲಿ. ಏನೋ ಸ್ಯಾನಿಟೈಸರ್ ಹಾಕ್ಕೊಳ್ಳಿ, ಕೈಗೆ ಸೋಪ್ ಹಾಕ್ಕೊಳ್ಳಿ, ಏನೋ ಮಾಸ್ಕ್ ಹಾಕ್ಕೊಳ್ಳಿ, ಆ ಥರ ದಿನದಲ್ಲಿ ಒಂದು ರೆಕಾರ್ಡ್ ಮಾಡಿರೋದು ಏನಂದ್ರೆ ಜಮೀರಣ್ಣ ಮನುಷ್ಯನ್ಗಿಂತ ಮನುಷ್ಯತ್ವಕ್ಕಿಂತ ಜಾಸ್ತಿ ಯಾವುದೂ ಇಲ್ಲ ಅಂತ ನಮಗೆಲ್ಲ ತೋರಿಸೋರೆ. ಅದೇ ದಾರಿಲಿ ನಮ್ಮ ಕೈಲಾದಷ್ಟು ನಮ್ಮ ವಾರ್ಡ್ ನಂಬರ್ 9 ನೋಡ್ಬೋದು. ಯಾವತ್ತೂ ನಮ್ಮ ಒಂದು 15 ವರ್ಷದಿಂದ ನಮ್ಮ ಫ್ಯಾಮ್ಲಿಯಲ್ಲಿ ಕಾರ್ಪೊರೇಟ್ರ್ ಆಗೈತೆ. ಯಾವತ್ತೂ ನಮಗೆ ಮನೆಗೆ ಹೋದ್ರೇ ನಮ್ಮ ಜಾತಿ ಅನಿಸೋದು. ನಾವು ಹಂಗೇನೆ ಎಲ್ಲರ ಜೊತೆ ಅಣ್ಣ ತಮ್ಮದಿರ ಥರ ಇದ್ದೀವಿ. ಅವ್ರ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಲಿ. ನಿಮಗೂ ದೇವ್ರು ಒಳ್ಳೇದು ಮಾಡಲಿ. ಇವತ್ತು ಒಳ್ಳೆಯ ದಿನ, ಶುಕ್ರವಾರ ಜಮೀರಣ್ಣನ ಬರ್ಡೇ ಐತೆ. ಎಲ್ಲ ಕಡೆ ಚಾಮುಂಡಿ ಹಬ್ಬನೂ ಆಗೈತೆ. ಶುಕ್ರವಾರ, ಲಾಸ್ಟ್ ಶುಕ್ರವಾರ, 2000 ಶುಕ್ರವಾರ, ಈ ಶುಕ್ರವಾರ ಜಮೀರಣ್ಣನ ಶುಕ್ರವಾರ ಅಂತ ಹೇಳಿ ಇನ್ನೊಂದು ಸಲ ಜಮೀರಣ್ಣನಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು.